ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಜಯಚಿತ್ರಾಮ್ಮ ಅವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಹೊತ್ತು ತಂದಾಯಿತು. ಜಯಚಿತ್ರಾಮ್ಮಗೆ ಸ್ವಲ್ಪ ಲೇಟ್ ಮ್ಯಾರೇಜ್ ಅಂತ ಹೇಳಿದ್ರೇ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅವರೊಂದು 28-29 ವರ್ಷ ಇರೋ ಸಂದರ್ಭದಲ್ಲಿ ಅವ್ರು ಮದುವೆ ಆಗ್ತಾರೆ. ಅವರ ಯಜಮಾನ್ರ ಹೆಸರು ಗಣೇಶನ್ ಅಂತ. ತಿರುಪತಿನಲ್ಲಿ ಮದುವೆ ಆಗುತ್ತೆ. ಮದುವೆ ಆಗಿದೆ. ಒಂದು ಜಯಚಿತ್ರಾಮ್ಮಂಗೆ ಫಸ್ಟ್ ಮದುವೆ ಅನ್ನೋದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ. ನಂತರ ಒತ್ತಾಯ ಹೆಚ್ಚಾಗುತ್ತೆ. ಆಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ತಾಯಿ ತುಂಬ ನೀನು ಮದುವೆ ಆಗಬೇಕು ಅಂತ ಬಲವಂತ ಮಾಡ್ತಾರೆ. ಯಾವುದೋ ಒಂದು ಫಂಕ್ಷನ್ನಲ್ಲಿ ಹಸ್ಬೆಂಡ್ ಗಣೇಶನ್ ಸರ್ನ ಮೀಟ್ ಮಾಡ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೋತಾರೆ, ಕಡೆಗೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜಯಚಿತ್ರಾಮ್ಮ ಎಷ್ಟು ಕಮಿಟೆಡ್ ಹೆಣ್ಣುಮಗಳು ಅಂತಂದರೆ, ಅವ್ರಿಗೆ ಇಬ್ಬರು ತಮ್ಮಂದರು, ಅವ್ರು ಮದುವೆ ಮಾಡಿ ಅವ್ರ ಲೈಫನ್ನು ಸೆಟ್ಲ್ ಮಾಡ್ತಾರೆ. ಜೊತೆಗೆ ಅವರ ಯಜಮಾನರಿಗೆ 4 ಜನ ತಂಗಿರು. ಆ 4 ಜನ ತಂಗಿರಿಗೂ ಕೂಡ ಮದುವೆ ಮಾಡಿ ಒಂದು ಜವಾಬ್ದಾರಿಯ ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ದಂಪತಿಗಳು ನಿಂತು ಆ ಹೆಣ್ಮಕ್ಳ ಮದುವೆನ ಕೂಡ ಮಾಡ್ತಾರೆ. ಇಲ್ಲಿ ನೋಡಿ, ಈ ಕಾಲ್ಗೆಜ್ಜೆ ಕಾಣಿಸ್ತಾ ಇದೆಯಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವರ ತಾಯಿ ಇವ್ರ ಕಾಲಿಗೆ ತೊಡಸ್ತಂಥ ಗೆಜ್ಜೆ ಅಂತ ಇವತ್ತಿಗೂ ಆ ಗೆಜ್ಜೆನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಒಂದು ನೆಕ್ಲೆಸ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ನಾನು ಬೇರೆ ಏನೇ ಒಡವೆಗಳು ಮಾಡಿಸ್ಕೋಬೋದು, ಆದರೆ ನನ್ನ ತಾಯಿ ನನಗೆ ಕೊಟ್ಟ ಗಿಫ್ಟು ಈ ಒಡವೆ, ಯಾವುದೇ ಒಂದು ಇಂಟರ್ವ್ಯೂ ಇರಲಿ, ಒಂದು ಮದುವೆ ಇರಲಿ, ಇದನ್ನು ಮಾತ್ರ ನಾನು ಹಾಕದೇ ಇರೋದಿಲ್ಲ ಅಂತ ತಾಯಿ ಬಗ್ಗೆ ತುಂಬ ಭಾವುಕರಾಗ್ತಾರೆ. ಅಮ್ಮ ಅಂದರೆ ತುಂಬ ಇಷ್ಟ ಆಯ್ತಂತೆ. ಅವ್ರ ಅಜ್ಜಿಗೂ ಅಷ್ಟೇ. ಬಹುಶಃ ಅವರಮ್ಮ ಆ್ಯಕ್ಟ್ರೆಸ್ ಆಗಿದ್ದರು. 2 ಗಂಡು ಮಕ್ಕಳು ಇದ್ದಿದ್ದರಿಂದ ಅವರಮ್ಮ ಮಕ್ಕಳುಗಳನ್ನ ನೋಡ್ಕೊತಿದ್ದಾಗ ಜಯಚಿತ್ರಾಮ್ಮ ಜೊತೆಗೆ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದಿದ್ದು ಅವ್ರ ಅಜ್ಜಿ ಹೋಗಿ ಅಲ್ಲಿ ಅವ್ರ ಅಜ್ಜಿ ಯಾವಾಗಲೂ ಇವರು ಟೀನ್ಸಲ್ಲಿದ್ದಾಗ ಒಂದು 14-15 ವರ್ಷ ಇದ್ದಾಗ ಅವ್ರ ಅಜ್ಜಿಗೆ 65 ವರ್ಷ ಅಂತೆ. ಇವರು ಯಾವಾಗ ಇಂಡಸ್ಟ್ರಿನಲ್ಲಿ ಬ್ಯುಸಿ ಆದರೂ ಸಿನಿಮಾಗಳಲ್ಲಿ ಪಾತ್ರಗಳಲ್ಲಿ, ಅವಾಗ ಅವ್ರ ಅಜ್ಜಿ ಹೇಳೋರಂತೆ, ಬಿಡಪ್ಪ ಸಾಯೋ ಟೈಮಲ್ಲಿ ನನಗೆ ಎಷ್ಟು ಸತಿ ಫ್ಲೈಟ್ ಹತ್ತಿಸ್ಬಿಟ್ಟಿದ್ಯಾ ಅಂದ್ಬಿಟ್ಟು ಅವ್ರು ಟ್ರಾವೆಲ್ ಮಾಡಿರೋ ಟಿಕೆಟ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ರಂತೆ ಅವ್ರ ಅಜ್ಜಿ. ಅಂದರೆ ಅಷ್ಟು ಇವರ ಒಂದು ಸಾಧನೆ ಬಗ್ಗೆ ಅವರ ಅಜ್ಜಿಗೆ ಹೆಮ್ಮೆ ಇತ್ತು. ಇವ್ರಿಗೆ ಒಬ್ಬ ಗಂಡು ಮಗ ಇದ್ದಾರೆ. ಆ ಮಗನ ಹೆಸರು ಅಮರೇಶ್ ಗಣೇಶ್ ಅಂತ. ಅಕ್ಟೋಬರ್ 15ನೇ ತಾರೀಕು ಅಂದ್ಕೊಳ್ಳೋದು, 88 or 89 ಇಫ್ ಐ ಆಮ್ ನಾಟ್ ರಾಂಗ್. ಆ ಟೈಮ್ನಲ್ಲಿ ಮಗು ಹುಡ್ತಾರೆ. ಇನ್ಫ್ಯಾಕ್ಟ್ ಅವರು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಮಾಡಿದಂಥ ಸಿನಿಮಾ ಮಣಿರತ್ನಂ ಸರ್ ಅವರ ಅಗ್ನಿ ನಕ್ಷತ್ರಂ ಸಿನಿಮಾ. ಡೆಲಿವರಿ ಮುಂಚೆನೂ ಹೋಗೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬರೋರಂತೆ. ಒಂದು ವಾರಕ್ಕೆ ಮುಂಚೆ, ಡ್ಯೂ ಡೇಟ್ಗೆ ಒಂದು ವಾರಕ್ಕೆ ಮುಂಚೆನೇ ಅವರ ಹಸ್ಬೆಂಡ್ ಅವ್ರನ್ನ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರಂತೆ. ಡೇಟ್ ಒಂದು ಎಮರ್ಜೆನ್ಸಿ ಬಂದಿದ್ದರಿಂದ ಹಾಸ್ಪಿಟ್ಲಿಂದ ಹೋಗಿ ಆ್ಯಕ್ಟ್ ಮಾಡಿಕೊಂಡು ಮತ್ತೆ ಬಂದು ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಮಗು ಹುಟ್ಟಿದೆ. ಮಗು ಹುಟ್ಟು 1 ವರ್ಷದ ಬರ್ಡೇನೂ ಮಾಡಿದ್ದಾರೆ ನೆಕ್ಸ್ಟ್ ಇಯರು. ಆ ಬರ್ಡೇ ಮುಗಿದು 1 ವಾರಕ್ಕೋ 10 ದಿವಸಕ್ಕೋ ಅವ್ರ ತಾಯಿಯವರು ತೀರೋಗ್ಬಿಡ್ತಾರೆ. ಆ ಸಾವು ಜಯಚಿತ್ರ ಅವ್ರನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ, ತುಂಬ ಕಾಡುತ್ತೆ. ಕಂಪೋಸ್ಡ್ ಆಗಿದ್ರಂತೆ. ಅವರ ತಾಯಿಯ ಮೃತ ದೇಹದ ಹಿಂದೆ ತುಂಬ ಅಪ್ಸೆಟ್ ಆಗಿ ಎಲ್ಲವನ್ನು ಮರೆತು ಓಡೋದ್ರಿಂದ, ಇನ್ನು ಮುಂದಕ್ಕೆ ನನ್ನ ತಾಯಿ ಇಲ್ವಲ್ಲ, ನನ್ನನ್ನು ತಿದ್ದಕ್ಕೆ, ನನ್ನನ್ನು ಸರಿದಾರಿನಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ, ನನ್ನ ಸಂಸಾರನ ಇದು ಮಾಡೋಕ್ಕೆ ಅಂತ. ಅಂದರೆ ಆ ತಾಯಿ ಜೀವನ ನೋಡಿ, ಮೊಮ್ಮಗುನ ನೋಡಿ ಡೆಲಿವರಿ ಮಾಡಿಸಿ 1 ವರ್ಷ ಅದರ ಹುಟ್ಟುಹಬ್ಬ ಆದಮೇಲೆ ಪ್ರಾಣ ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದೆಲ್ಲ ಕೆಲವು ಕಥೆಗಳನ್ನ ಕೇಳಿದ್ರೆ ಮೈ ಜುಮ್ ಅನಿಸುತ್ತೆ. ಹಸ್ಬೆಂಡ್ ಬಂದ್ಬಿಟ್ಟು ಸಿನಿಮಾಗೆ ಸಂಬಂಧಪಟ್ಟವರಲ್ಲ. ಅವರು ಮೊದಲು ಈ ಗ್ರಾನೈಟ್ ಬಿಸ್ನೆಸ್ನಲ್ಲಿದ್ದರು. ನಂತರ ಫೈನಾನ್ಸ್ ಬಿಸ್ನೆಸ್ಸು, ಲೆಟರ್ ಆಫ್ ಕ್ರೆಡಿಟ್ ಅಂತ ಒಂದು ಕಾನ್ಸೆಪ್ಟ್ ಇರುವಂಥ ಒಂದು ಸಂಸ್ಥೆಯಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದರು, ಸಾಕಷ್ಟು ಹೆಸರು ಮಾಡಿದರು. ಜಯಚಿತ್ರಾಮ್ಮ ಮಹಾನ್ ದೈವ ಭಕ್ತೆ. ಅವ್ರ ಮನೆಯೇ ಒಂದು ದೇವಸ್ಥಾನ ಥರ ಇರುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ಮಹಾಬಲಿಪುರಮಲ್ಲಿ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ ಅವರು. ಅವ್ರ ಮನೆ ಆಚೆ ಒಂದು ಗಣೇಶನ ಜಯ ವಿನಾಯಕ ಟೆಂಪಲ್ ಅಂತಲೇ, ಅದು ಬಹಳ ಪವರ್ಫುಲ್ಲು, ಸತ್ಯ. ಪಬ್ಲಿಕ್ಕು ಕೂಡ ಇವಾಗಲೂ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇರ್ತಾರೆ. ಆಮೇಲೆ ತುಂಬ ಅವ್ರಿಗೆ ದೇವಸ್ಥಾನ, ದೇವರು, ಗಣೇಶ, ಶ್ರೀನಿವಾಸ ದೇವರು ಅಂತಂದರೆ ಅಷ್ಟು ಪಂಚಪ್ರಾಣ. ಅವ್ರ ಮಗ ಅಮರೇಶ್ ಗಣೇಶ್ ಅವ್ರನ್ನೂ ಕೂಡ ಜಯಚಿತ್ರಾಮ್ಮ ಅವರು ಚೈಲ್ಡ್ ಆ್ಯಕ್ಟರ್ ಆಗಿ ಅವರೇ ಒಂದು ಚಿತ್ರನ ನಿರ್ದೇಶನ ಮಾಡಿದ್ದಾರೆ. 2 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಜಯಚಿತ್ರಮ್ಮ. ಅದರಲ್ಲಿ ಇದು ಪುದಿಯ ರಾಗಮ್ ಅಂತ 1991ರಲ್ಲಿ ಬಿಡುಗಡೆ ಆದಂಥ ಚಿತ್ರ. ಆ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವ್ರ ಮಗನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಅವರಿಗೆ ಚಿಕ್ಕ ವಯಸ್ಸಿನಿಂದನೂ ಈ ಗಮನಿಸಿದ್ದು ಜಯಚಿತ್ರಾಮ್ಮ ಅವರು ಮ್ಯೂಸಿಕಲ್ಲಿ ಒಂಥರ ಇಂಟ್ರೆಸ್ಟ್ ತೋರಿಸ್ತಾರೆ. ಅಂದರೆ ಅನ್ನೋಯಿಂಗ್ಲಿ ಅವ್ರಿಗೆ 4-5 ವರ್ಷ ಇರಬೇಕಾದ್ರೆ ಈ ಮಗ್ಗಲ್ಲಿ, ಲೋಟದಲ್ಲಿ ಕೆಲವು ಕರೆಕ್ಟಾಗಿ ಆ ತಾಳಕ್ಕೆ ತಕ್ಕ ಹಾಗೆ ಬಾರಿಸ್ತಾ ಇದ್ರಂತೆ. ಇವರು ಡ್ಯಾನ್ಸರ್ ಆಗಿರೋದ್ರಿಂದ ಅದನ್ನು ಗ್ರಾಸ್ಪ್ ಮಾಡಿ ಮಣಿ ಶರ್ಮಾ ಅವರ ಒಂದು ಮ್ಯೂಸಿಕ್ ಸ್ಕೂಲಲ್ಲಿ ಸ್ವಲ್ಪ ಟ್ರೈನಿಂಗ್ ಥರ ತೊಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ನನ್ನ ಮಗ ಅನ್ನೋ ಒಂದು ಕನಸು ಕಂಡು ಅವರು ಸಪೋರ್ಟ್ ಮಾಡಿದ್ದಾರೆ.
2008ನೇ ಇಸ್ವಿನಲ್ಲಿ ಜೀವಿತಮ್ ಅನ್ನೋ ಒಂದು ಆಲ್ಬಮ್ಮು, ಒಂದು ಸೋಲೋ ಆಲ್ಬಮ್ ಮಾಡಿದ್ದಾರೆ. ಅವ್ರ ಮಗನೇ ಮ್ಯೂಸಿಕ್ ಕಂಪೋಸ್ ಮಾಡಿ, SPB ಸರು, ಕಾರ್ತಿಕ್ ಸರು ಇವರೆಲ್ಲರೂ ಖ್ಯಾತ ಹಿನ್ನೆಲೆ ಗಾಯಕರು ಹಾಡಿ ಆ ಆಲ್ಬಮ್ಮು ಹಿಟ್ಟಾಗಿದೆ. ಮತ್ತು 2010ನೇ ಇಸ್ವಿನಲ್ಲಿ ನಾನೇ ಎನ್ನುಳು ಇಲ್ಲೈ ಅನ್ನೋ ಒಂದು ತಮಿಳು ಸಿನಿಮಾದಲ್ಲಿ ಜಯಚಿತ್ರಮ್ಮ ಅವರೇ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಅವ್ರ ಮಗನ್ನ ಹೀರೋ ಆಗಿ ಲಾಂಚ್ ಮಾಡ್ತಾರೆ. ಅಂದ್ಕೊಂಡಂತೆ ಅಥವಾ ನಿರೀಕ್ಷಿಸಿದಂಥ ಯಶಸ್ಸು ಆ ಸಿನಿಮಾಗೆ ಬರಲೇ ಇಲ್ಲ. ಆದರೂ 6 ಚಿತ್ರಕ್ಕೆ ಅವ್ರ ಮಗ ಬುಕ್ ಆಗ್ತಾರೆ. ಆ 6 ಚಿತ್ರಗಳು ಕೂಡ ನಾನಾ ಕಾರಣಗಳಿಗೆ ಆ ಸಿನಿಮಾ ಬಿಡುಗಡೆಯಾಗದೆ ನಿಂತೋಗುತ್ತೆ. ಅದಾದಮೇಲೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಕಷ್ಟು ರಾಘವ ಲಾರೆನ್ಸ್ ಅವರ ಸಿನಿಮಾ ಇರ್ಬೋದು, ಮತ್ತು ಕೆಲವು ಸಾಕಷ್ಟು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಅವರ ಹಾಡುಗಳು ಹಿಟ್ಟಾಗಿ ಅವ್ರ ಸಾಕಷ್ಟು ನೇಮು ಫೇಮು ಎಲ್ಲವೂ ಬಂದಿದೆ. 2016ರಲ್ಲಿ ನಮ್ಮ ಅಮರೇಶ್ ಗಣೇಶ್ ಅವರು ಕೀರ್ತಿ ಹನುಷಾ ಅನ್ನೋ ಹೆಣ್ಮಗಳನ್ನ ವಿವಾಹವಾಗ್ತಾರೆ. 2019ಕ್ಕೆ ಅವರಿಗೆ ಒಂದು ಹೆಣ್ಮಗು ಕೂಡ ಹುಟ್ಟುತ್ತೆ. 2020ರಲ್ಲಿ ಯಾರು ಒಂದು ಅನ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಟ್ರ್ಯಾಜಿಡಿ ಜಯಚಿತ್ರಮ್ಮ ಅವರ ಜೀವನದಲ್ಲಿ ನಡೆಯುತ್ತೆ. ಅಂದರೆ ಇವ್ರು ಏನು ತುಂಬ ನಂಬ್ತಿರ್ತಾರೆ, ಪ್ರೀತಿಸ್ತಿರ್ತಾರೆ ಗಣೇಶ, ಆ ಗಣೇಶನ ಸಂಕಷ್ಟಿ ಚತುರ್ಥಿ ದಿವಸನೇ ಅವರ ಯಜಮಾನರು ಗಣೇಶನ್ ಸರ್ ಅವರು ಕಾಲವಾಗ್ತಾರೆ. ಸೊ ಗಂಡ ಕಾಲವಾದ ಮೇಲೆ ತಾಯಿ, ಮಗ, ಸೊಸೆ, ಮೊಮ್ಮಗು ಇವ್ರದ್ದೇ ಒಂದು ಮುದ್ದಾದ ಒಂದು ಜೀವನ ಸಂಸಾರ. ವೀಕೆಂಡ್ಗಳೆಲ್ಲ ತಾಯಿನ ಆಚೆ ಕರ್ಕೊಂಡು ಹೋಗೋದು, ಸುತ್ತಿಸೋದು. ಇಲ್ಲಿ ಮಗ ಆದಷ್ಟು ತಾಯಿನ ಒಂದು ಬ್ಯುಸಿಯಾಗಿ ಎಂಗೇಜಿಂಗ್ ಆಗಿರೋದಕ್ಕೆ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ತುಂಬ ವರ್ಷಗಳ ನಂತರ ಅಗ್ನಿ ನಕ್ಷತ್ರ ಆದಮೇಲೆ ಮಣಿರತ್ನಂ ಸರ್ ಅವರ ಪೊನ್ನಿಯಿನ್ ಸೆಲ್ವಂ ಅನ್ನೋ ಸಿನಿಮಾದಲ್ಲಿ ಮತ್ತೆ ಮಣಿರತ್ನಂ ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರು, ತುಂಬ ಕೇಳ್ಕೊಂಡ್ರು ಆ ಪಾತ್ರಕ್ಕೆ ಅಂತ ಕಂಬ್ಯಾಕ್ ಮಾಡ್ತಾರೆ. ಹೀಗೆ ಸಿನಿಮಾ, ಡ್ಯಾನ್ಸು, ಜೀವನ, ಸೀರಿಯಲ್ಲು, ಮನೆ, ಮಕ್ಕಳು, ಗಂಡ, ಸಂಸಾರ, ದೇವರು ಇದರ ಜೊತೆಗೇ ಅವರ ಕಾಲನ ಕಳೀತಾ ಇದ್ದಾರೆ. ಅವರ ಪಾತ್ರಗಳು, ಅವರು ಅಭಿನಯಿಸಿದ ಶೈಲಿ, ಅವರ ರೂಪ, ಅವರ ಲಾವಣ್ಯ ಎಲ್ಲ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಅಂತ ತಿಳಿಸ್ತಾ ಇಷ್ಟು ನಾನು ಜಯಚಿತ್ರಮ್ಮ ಅವ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡಿದ್ದು, ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಜಯಚಿತ್ರಮ್ಮ ಆದಷ್ಟು ಬೇಗ ನೀವು ಕನ್ನಡ ಚಿತ್ರಗಳಲ್ಲೂ ನಟಿಸೋಗಾಗಲಿ, ಇನ್ನಷ್ಟು ಚಿತ್ರಗಳನ್ನು ನೀವು ನಟಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.